ಇಲ್ಲ, ಅದಕ್ಕೆ ನಾನು ಅವತ್ತು ಅಮಿತ್ ಶಾ ಅವ್ರಿಗೆ, ನಡ್ಡಾ ಅವ್ರಿಗೆ ಭೇಟಿಯಾಗಿ ರೀಜಾಯ್ನ್ ಆದಮೇಲೆ ಅವತ್ತು ಅವ್ರ ಜೊತೆ ಚರ್ಚೆ ಮಾಡಿದ್ದು. ಮತ್ತು ಇಲ್ಲಿ ಆಮೇಲೆ ಇಲ್ಲಿ ಬಂದ ಮೇಲೂ ಹುಬ್ಬಳ್ಳಿ ಅಥವಾ ಬೆಂಗಳೂರು ಬಂದ ಮೇಲೆ ನಾನು ಚರ್ಚೆ ಮಾಡಿದ್ದು. ಪಕ್ಷದವರು ವರಿಷ್ಠರು ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಇವತ್ತು ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಬೇಕು ಅಂತಂದ್ರೆ ಮಾಡ್ತೀನಿ, ಇಲ್ಪ ಇಲೆಕ್ಷನ್ ಕ್ಯಾಂಪೇನ್ ಮಾಡೋದ್ರೆ ಮಾಡ್ತೀನಿ ಅನ್ನೋದು ಸ್ಪಷ್ಟವಾಗಿ ಹೇಳ್ತೀನಿ. ಯಾವ ಕ್ಷೇತ್ರ ಏನು ಅನ್ನುವಂಥದ್ದು ನಾನು ಸ್ಪೆಸಿಫಿಕ್ ಆಗಿ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಅದು ಇದೇ ಎಲ್ಲರಿಗೂ. ಈಗ ಬೆಳಗ್ಗೆ ಹಾವೇರಿ ಜಿಲ್ಲೆಯವ್ರು ಬಂದಿದ್ದರು, ಎಲ್ಲ ಸೆಟ್ರೆ ನೀವು ಇಲ್ಲೇ ಬರಬೇಕು, ನೀವು ಹಿಂದೆಲ್ಲ ಅಲ್ಲೆಲ್ಲ ಸಂಘಟನೆ ಮಾಡಿರಿ, ಓಡಾಡಿದಿರಿ, ಬಂದಿದ್ರಿ, ಸಿರಿಟಿಗೆ ಬಂದಿರಿ, ಲಕ್ಷ್ಮೇಶ್ವರ ಬಂದಿದ್ದೀರಿ, ಹೀಗೆ ಬಂದು ಬೇರೆ ಬೇರೆ ತಾಲೂಕಿಂದ ಫೋನ್ ಬರ್ತಾವೆ, ಬೆಳಗಾವಿನಿಂದ ಬೇರೆ ಬೇರೆ ಕಡೆಯಿಂದ ಫೋನ್ ಬರ್ತವೆ. ಈ ರೀತಿ ಒಂದಿದೆ. ಅದಕ್ಕೆ ಮತ್ತು ಇಲ್ಲೇ ಧಾರವಾಡದಲ್ಲಿ ಇರಬೇಕನ್ನೋದು ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಈ ಭಾಗದ ನಾಗರಿಕರದ್ದು ಒತ್ತಡ ಇದೆ, ಇಲ್ಲೇ ನಿಲ್ಲರಿ ಅಂತೇಳಿ. ಹೀಗಾಗಿ ಅದನ್ನು ಪಕ್ಷದ ವರಿಷ್ಠರಿಗೆ ಬಿಡ್ತೀನಿ, ಎಲ್ಲಿ ಸ್ಪರ್ಧೆ ಮಾಡಬೇಕು ಬೇಡ ಅನ್ನೋದು ಅವ್ರು ಬಿಟ್ಟಿರ್ತಾರೆ. ಶಾಸಕರಲ್ಲಿ ಹಿಡ್ಕೊಂಡು ಎಲ್ಲ ಪದನಾಮಗಳನ್ನು ಪಡೆದುಕೊಂಡ್ರು ಜಗದೀಶ್ ಶೆಟ್ಟರ್ ಅವರು. ಶಾಸಕರ ಹುದ್ದೆಯಿಂದ ಹಿಡ್ಕೊಂಡು ಎಲ್ಲ ಪದನಾಮಗಳನ್ನು ಮುಗಿಸಿದ್ರು. ಲೋಕಸಭಾ ಕ್ಷೇತ್ರ ಒಂದೇ ಫೈನಲ್ ಉಳಿದೈತಿ, ಅದು ಒಂದು ಈ ಸತ್ಯ ಹಿಡಿಯತೈತೆ ಅಂತ ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ. ಇಲ್ಲ ನೋಡಿ, ಇದು ರಾಜಕಾರಣದಾಗ ಹೆಂಗೆ ಬದಲಾವಣೆ ಆಗ್ತದೆ ಗೊತ್ತಿಲ್ಲ. ಏನೋ ನಾ ಹಿಂದೆ 2-3 ಸಲ ನನಗೆ ಲೋಕಸಭೆಗೆ ಹೋಗುವಂಥ ಅವಕಾಶ ಬಂದಾಗ ನಾವು ಹೋಗಲಿಲ್ಲ. ಫಸ್ಟು 91ರಲ್ಲಿ ನಂಗೆ ಟಿಕೆಟ್ ಕೊಟ್ಟಿದ್ರು, 99ರಲ್ಲಿ ಜಸ್ಟು ರಾಜಕಾರಣಕ್ಕೆ ಬಂದು ಒಂದು 2-3 ವರ್ಷ ಆಗಿತ್ತು ಅಷ್ಟೇ. ಆವಾಗಲೇ ಟಿಕೆಟ್ ಕೊಟ್ಟಿದ್ದೆ ನನಗೆ. ಆಮೇಲೆ ಚಂದ್ರಕಾಂತ್ ಬೆಲ್ಲದವರು ಬಂದರು ಸೀನಿಯರ್ ಲೀಡರ್ ಅಂಥೇಳಿ, ಆಮೇಲೆ ಬದಲಾವಣೆ ಮಾಡಿದರು, ಅವ್ರಿಗೆ ಕೊಟ್ಟರು. ಆವಾಗ ನಾನು ಹಿಂದೆ ಇಮಿಡಿಯೇಟ್ಲಿ ಹಿಂದೆ. ಆಮೇಲೆ 2004ರಲ್ಲಿ ಒಂದು ಅವಕಾಶ ಬಂದಿತ್ತು, ಎಲ್ಲ ಜಗದೀಶ್ ಶೆಟ್ಟರ್ ಅವತ್ತು ಪಾರ್ಲಿಮೆಂಟ್ ನಿಲ್ಲ ಅಂತೇಳಿ. ಆವಾಗ ನಾನು ಇಂಟ್ರೆಸ್ಟ್ ತೋರಿಸಲಿಲ್ಲ. ಆಮೇಲೆ ಈ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶಗಳು ಬಂದಾವೆ. ಅದನ್ನ ರಾಜ್ಯ ರಾಜಕಾರಣದ ಇರಬೇಕು ಅನ್ನುವಂಥದ್ದು ಹಿನ್ನೆಲೆ ಇಟ್ಕೊಂಡು ನಾನು ಲೋಕಸಭೆಗೆ ಹೋಗುವಂಥ ಪ್ರಯತ್ನ ಮಾಡಲಿಲ್ಲ. ಈಗ ಇವತ್ತು ಜನರು ಒತ್ತಡ ಇದೆ, ಬರಬೇಕು ಲೋಕಸಭೆಗೆ ಹೋಗ್ಬೇಕು ಅಂತೇಳಿ. ಅದು ನೋಡೋಣ ಅಂತ ಏನೇನಾಗ್ತದೆ. ನಿಮ್ಮ ಮನಸ್ಸಿನೊಳಗೆ ಏನಿದೆ? ಅಲ್ಲ, ನಾವು ಒಂದೇ ಹೇಳಿಲ್ಲ. ಇವತ್ತು ಪಕ್ಷ ತೀರ್ಮಾನ ಮಾಡಿದರೆ, ವರಿಷ್ಠರು ತೀರ್ಮಾನ ಮಾಡಿದರೆ ಲೋಕಸಭಾ ಚುನಾವಣೆಗೆ ನಾವು ಕಾಂಟೆಸ್ಟ್ ಮಾಡಲಿಕ್ಕೆ ನಾನು ತಯಾರಿದ್ದೀನಿ. ಬೆಳಗಾವಿ, ಧಾರವಾಡ, ಹಾವೇರಿ 3 ಕ್ಷೇತ್ರ ಎಲ್ಲ ನೀವು ಯಾವ ನೀವು ನೋಡಿ, ನಾನು ಪ್ರಿಫರೆನ್ಸ್ ನಾನು ಹೇಳಕ್ಕೆ ಹೋಗೋಲ್ಲ, ಪಕ್ಷದ ವರಿಷ್ಠರಿಗೆ ಬಿಡ್ತೀನಿ. ಈಗ ನ್ಯಾಚುರಲಾಗಿ ಇಲ್ಲಿ ಹುಬ್ಬಳ್ಳಿ ಧಾರವಾಡದವರು ಇಲ್ಲೇ ನಿಲ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಆ ಪ್ರೊಸೆಸ್ ನಡೀತಾ ಇದೆ, ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಎಲ್ಲಿ ನಿಲ್ಬೇಕನ್ನು. ಹುಬ್ಬಳ್ಳಿ ಧಾರವಾಡ ಹೈಕಮಾಂಡ್ ನಿರ್ಧಾರ ಮಾಡಿದ್ರು. ಹೈಕಮಾಂಡ್ ನೋಡಿ, ನಾವು ಒಂದೇ ಹೇಳಿದ್ರಿ ಯಾವ ಕ್ಷೇತ್ರ ಅಂತ ಹೇಳ್ತಾರೆ, ನಾನು ನಿಲ್ಲಕ್ಕೆ ತಯಾರಿದ್ದೀನಿಲ್ಲ. ಯಾವ ಕ್ಷೇತ್ರ ಅವ್ರು ಸೆಲೆಕ್ಟ್ ಮಾಡ್ತಾರೆ, ಎಸ್ ಅಲ್ಲಿ ನಾನು ತಯಾರಿದ್ದೀನಿ, ಇಷ್ಟೇ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಖರೀದಿ ಮಾಡಲಿಕ್ಕೆ BJP ಅವರು 50 ಕೋಟಿ ರೂಪಾಯಿ. ಏನಾಗೈತಿ, ವೇಗ್ ಅಲಿಗೇಷನ್ ಅಂತಾರೆ ಇದಕ್ಕೆಲ್ಲ. ವೇಗ್ ಅಲಿಗೇಷನ್ ಸುಮ್ಮನೆ ಪ್ರಚಾರಕ್ಕಾಗಿ, ಮತ್ತೊಂದು ಪಕ್ಷವನ್ನು ಹೀಯಾಳಿಸೋ ಸಲುವಾಗಿ ಅದನ್ನು ಶ್ಯಾಮನೂರು ಶಿವಶಂಕರ್ ಅವರು ಡಿನೈ ಮಾಡ್ಯಾರ. ಅವ್ರ ಪಕ್ಷದವ್ರು, ಅವ್ರ ಸೀನಿಯರ್ ಲೀಡರು ಶ್ಯಾಮನೂರು ಅವರು. ಹೌದು, ಇಲೆಕ್ಷನ್ ನಿಂತಾಗ ಬೇರೆ ಬೇರೆ ಪಾರ್ಟಿಯವರು ಬಂದು ಅಲ್ಲಿ ನಾಯಕರು ಬಂದು ಹೋಟ್ ಕೇಳ್ತಾರೆ, ನ್ಯಾಚುರಲ್ ಅದು ಕೇಳಿದ್ದಾರೆ ಅಷ್ಟೇ. ಯಾವುದೇ ಹಣದ ಆಫರ್ ಮಾಡಿಲ್ಲ ಅನ್ನುವಂಥ ಸ್ಪಷ್ಟವಾಗಿ ಹೇಳಿದ ಮೇಲೆ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಏನು ಮಹತ್ವ ಉಳಿತು? ಹಾಗೆ ಡಿ ಕೆ ಶಿವಕುಮಾರ್ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತ ಇದ್ರ ಮೇಲೆ ಆಗ್ತದೆ. ಫಾಲ್ಸ್ ಅಲಿಗೇಷನ್ಸ್, ಈ ರೀತಿ ಫಾಲ್ಸ್ ಅಲಿಗೇಷನ್ ಮಾಡೋ ಮುಖಾಂತರ ಏನೋ ಸಾಧನೆ ಮಾಡ್ತೀನಿ ಅಂತ ಹೋಗ್ತಾರಲ್ಲ, ಅದು ಏನೋ ಅರ್ಥನೇ ಇಲ್ಲ. ಈ ರೀತಿ ವೇಗ ಅಲಿಗೇಷನ್ ಮಾಡುವಂಥದ್ದು ಬಿಡ್ರಿ, ಸುಳ್ಳು ಆಪಾದನೆ ಮಾಡುವಂಥದ್ದು ನಿಲ್ಲಿಸ್ರಿ ಅಂತ ನಾ ಈ ಸಂದರ್ಭ ಹೇಳ್ತೀನಿ. ಶ್ಯಾಮನೂರವರೇ ಡಿನೈ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಬೆಂಗಳೂರಿಗೆ ಜಲಕ್ಷಾಮ, ಅದನ್ನು ಸಮಸ್ಯೆ ಬಗೆಹರಿಸೋಕ್ಕಾಗ್ತಾ ಇಲ್ಲ. ಅಲ್ಲ, ನಾವು ಒಂದು ಹೇಳಿದ್ರೆ ಅದ್ರ ಸಲುವಾಗಿ ಯಾವುದಕ್ಕೆ ಆದ್ಯತೆ ಕೊಡಬೇಕು. ಈಗ ಈ ಬೇಸಿಗೆ ಬಂದದ, ನೀರಿನ ಹಾಹಾಕಾರ ಎಲ್ಲ ಕಡೆನೇ ಇದೆ. ಅದರಲ್ಲಿ ಬೆಂಗಳೂರಲ್ಲಂತೂ ಟೂ ಮಚ್ ಆಗಿದೆ. ಈ ರೀತಿ ಬಹುಶಃ ನಾನು ಹಿಂದೆ ಮುಖ್ಯಮಂತ್ರಿ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ಇಲಾಖೆ ಕೆಲಸ ಮಾಡಿದ್ದೀನಿ. ಬೆಂಗಳೂರಲ್ಲಿ ಇಷ್ಟೊಂದು ನೀರಿನ ಹಾಹಾಕಾರ ಯಾವಾಗೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ಬಂದದ. ಅದಕ್ಕಾಗಿ ಒಂದು ಏನಾದರೂ ಮುಂದಾಲೋಚನೆ, ಪ್ರೀ ಪ್ಲ್ಯಾನಿಂಗು, ಇವೆಲ್ಲ ಕೆಲವು ಆ್ಯಕ್ಷನ್ ತೊಗೋಬೇಕಲ್ಲ. ಅಥವಾ ಗ್ಯಾರಂಟಿ ಸಲುವಾಗಿ ಹಣ ಎಲ್ಲ ಹೋಗ್ತದೆ ಅಂಥೇಳಿ ನೀವು ಕುಡಿ ನೀರಿನ ವ್ಯವಸ್ಥೆ ಮಾಡದಿದ್ದರೆ ಅದು ಭಾಳ ಒಂದು ಅಪರಾಧ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಇನ್ಚಾರ್ಜ್ ಮಿನಿಸ್ಟರ್ ಅದ ಬೆಂಗಳೂರದ್ದು, ಅವರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಈಗ ಅದನ್ನು ಬಿಟ್ಟು ಬರೀ ಈ ರೀತಿ ವೇಗ ಅಲಿಗೇಷನ್ಸು ಮತ್ತೊಂದು ಮಾಡೋದು, ಕೇವಲ ರಾಜಕಾರಣ ಮಾಡೋದು ಬಿಡಬೇಕು. ಆ ನೀರಿನ ಬವಣೆಯನ್ನು
ಯಾವ ರೀತಿ ಪರಿಹರಿಸಬೇಕು ಅನ್ನುವಂಥದ್ದು ವಿಚಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಸರಿ, ಶೆಟ್ಟರ್ ಅವರು ಸ್ವತಃ ಸುಮ್ಮನೆ ಬಿಜೆಪಿಗೆ ಬಂದಿಲ್ಲ, ಏನೋ ಲೆಕ್ಕಾಚಾರ ಇದೆ, ಧಾರವಾಡಕ್ಕೆ ನಿಲ್ತಾರ ಅಂತ ಚರ್ಚೆ ಆಗ್ತಿದೆ ಸರ್. ಇನ್ನೊಂದು ಕಡೆ ಮೊದಲನೇ ಹಂತದಾಗೂ ಜೋಶಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ. ನಮ್ಮದು ಒಂದೇ ಒಂದು ನಾನು ನೋಡ್ರಿ, ನಂದು ಮೂಲ ಪಾರ್ಟಿ ಇದು, ಜನಸಂಘದಿಂದ ಇಲ್ಲಿ ಬೆಳೆದವ್ರು ನಾವೆಲ್ಲ. ಒಂದು ಗೌರವ ಸಿಕ್ಕಿಲ್ಲ ಅಂಥೇಳಿ ಸ್ವಾಭಿಮಾನಕ್ಕೆ ಹರ್ಟ್ ಆಗಿ ನಾವು ಹೊರಗೆ ಹೋಗಿತ್ತು, ಆ ಹಿನ್ನೆಲೆಯಲ್ಲಿ ಹೊರಗೆ ಹೋಗಿದ್ದಂಥದ್ದು. ಮತ್ತು ಆ ಸಂದರ್ಭದಲ್ಲಿ ನಾನು ಆ್ಯಸ್ ಎ ಪಾರ್ಟಿ ಬಿ ಜೆ ಪಿ ಅಂತ ನಾನು ಎಂದೂ ಟೀಕಾ ಮಾಡಲಿಕ್ಕೆ ಹೋಗಿಲ್ಲ, ಮತ್ತು ರಾಷ್ಟ್ರೀಯ ನಾಯಕರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಿಲ್ಲ. ಇದು ಮೂಲ ಪಾರ್ಟಿ. ಮತ್ತು ಯಾವಾಗ ಹಿರಿಯರು ಇಲ್ಲೇ ರಾಜ್ಯ ನಾಯಕರು ಕರೆದಿದ್ರು, ಮತ್ತೊಂದಾಗಿದ್ರೆ ಬೇರೆ, ರಾಷ್ಟ್ರೀಯ ವರಿಷ್ಠರೇ ಕರೆದು ಇಲ್ಲ ನಿಮಗೇನು ಗೌರವ ಕೊಡಬೇಕು ಕೊಡ್ತೀವಿ ಅಂತ ಹೇಳಿದ ಮೇಲೆ ನನ್ನ ಪಾರ್ಟಿ ಮತ್ತೆ ಪುನರ್ ಬಿಡಬೇಕು, ಆ ನೀರಿನ ಬವಣೆಯನ್ನು ಯಾವ ರೀತಿ ಪರಿಹರಿಸಬೇಕು ಅನ್ನುವಂಥದ್ದು ವಿಚಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಸರಿ, ಶೆಟ್ಟರ್ ಅವರು ಸ್ವತಃ ಸುಮ್ಮನೆ ಬಿಜೆಪಿಗೆ ಬಂದಿಲ್ಲ, ಏನೋ ಲೆಕ್ಕಾಚಾರ ಇದೆ, ಧಾರವಾಡಕ್ಕೆ ನಿಲ್ತಾರ ಅಂತ ಚರ್ಚೆ ಆಗ್ತಿದೆ ಸರ್. ಇನ್ನೊಂದು ಕಡೆ ಮೊದಲನೇ ಹಂತದಾಗೂ ಜೋಶಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ. ನಮ್ಮದು ಒಂದೇ ಒಂದು ನಾನು ನೋಡ್ರಿ, ನಂದು ಮೂಲ ಪಾರ್ಟಿ ಇದು, ಜನಸಂಘದಿಂದ ಇಲ್ಲಿ ಬೆಳೆದವ್ರು ನಾವೆಲ್ಲ. ಒಂದು ಗೌರವ ಸಿಕ್ಕಿಲ್ಲ ಅಂಥೇಳಿ ಸ್ವಾಭಿಮಾನಕ್ಕೆ ಹರ್ಟ್ ಆಗಿ ನಾವು ಹೊರಗೆ ಹೋಗಿತ್ತು, ಆ ಹಿನ್ನೆಲೆಯಲ್ಲಿ ಹೊರಗೆ ಹೋಗಿದ್ದಂಥದ್ದು. ಮತ್ತು ಆ ಸಂದರ್ಭದಲ್ಲಿ ನಾನು ಆ್ಯಸ್ ಎ ಪಾರ್ಟಿ ಬಿ ಜೆ ಪಿ ಅಂತ ನಾನು ಎಂದೂ ಟೀಕಾ ಮಾಡಲಿಕ್ಕೆ ಹೋಗಿಲ್ಲ, ಮತ್ತು ರಾಷ್ಟ್ರೀಯ ನಾಯಕರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಿಲ್ಲ. ಇದು ಮೂಲ ಪಾರ್ಟಿ. ಮತ್ತು ಯಾವಾಗ ಹಿರಿಯರು ಇಲ್ಲೇ ರಾಜ್ಯ ನಾಯಕರು ಕರೆದಿದ್ರು, ಮತ್ತೊಂದಾಗಿದ್ರೆ ಬೇರೆ, ರಾಷ್ಟ್ರೀಯ ವರಿಷ್ಠರೇ ಕರೆದು ಇಲ್ಲ ನಿಮಗೇನು ಗೌರವ ಕೊಡಬೇಕು ಕೊಡ್ತೀವಿ ಅಂತ ಹೇಳಿದ ಮೇಲೆ ನನ್ನ ಪಾರ್ಟಿ ಮತ್ತೆ ಪುನರ್ ಸೇರ್ಪಡೆ ಆಗಿದೆ. ಹೀಗಾಗಿ ಅವತ್ತು ನಾ ಯಾವುದು ಕಂಡೀಷನ್ ಪುಟಪ್ ಮಾಡಿಲ್ಲ, ಅವರು ಏನು ಹೇಳಿಲ್ಲ. ಮುಂದೆ ನೋಡೋಣ ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಮಾಡ್ತೀನಿ ಅಷ್ಟೇ. ಈಗ ಇನ್ ಕೇಸ್ ಜೋಶಿ ಅವರಿಗೆ ಟಿಕೆಟ್ ಸಿಕ್ಕರೆ ಸರ್ ಎಲೆಕ್ಷನ್ ನೋಡಿ, ನಾನು ಯಾವುದೇ ವೈಯಕ್ತಿಕವಾದಂಥ ವ್ಯಕ್ತಿಗಳ ಬಗ್ಗೆ, ವೈಯಕ್ತಿಕವಾದಂಥ ಇದ್ರ ಬಗ್ಗೆ ಪಕ್ಷದ ಒಂದು ಪಕ್ಷದ ಕಾರ್ಯಕರ್ತನಾಗಿ ಕಮಿಟೆಡ್ ಆಗಿ ಕೆಲಸ ಮಾಡಬೇಕು, ಆ ಕೆಲಸ ಮಾಡ್ತೀನಿ. ಯಾಕಂದ್ರೆ ಬಹುತೇಕ ಕಾರ್ಯಕ್ರಮಗಳನ್ನು ನಿಮ್ಮನ್ನು ಕಡೆಗಣನೆ ಮಾಡ್ತಿದ್ದಾರೆ ಸರ್. ನಾವು ನೋಡಿ, ನೋಡಿದಂತೆ ಅದು ಎಲ್ಲಿ ಯಾವ ಫೋರಮ್ದಲ್ಲಿ ಏನು ಹೇಳಬೇಕು ಅದನ್ನು ಹೇಳ್ತೀವಿ. ಆದರೆ ಪಕ್ಷದ ಒಂದು ಚಟುವಟಿಕೆ ಬಂದಾಗ, ಕೆಲಸ ಬಂದಾಗ, ಮತ್ತು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ 3ನೇ ಸಲ ಆಯ್ಕೆ ಆಗಬೇಕಾಗಿದೆ. ಅದಕ್ಕೇನು ಪ್ರಯತ್ನ ಮಾಡಬೇಕು, ನಮ್ಮದೇನು ಕಾಂಟ್ರಿಬ್ಯೂಷನ್ನು, ಅದೆಲ್ಲವನ್ನು ಒಬ್ಬ ಪಕ್ಷದ ಕಾರ್ಯಕರ್ತನ ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಈಗ ಪ್ರತಾಪ್ ಸಿಂಹಾನಂತ್ ಅವರಿಗೆ ಟಿಕೆಟ್ ತಪ್ಪತ್ತೆ, ಹಾಲಿ ಸಂಸದರಿಗೂ ತಪ್ಪತ್ತೆ, ಆದರೆ ಇವ್ರ ಹೆಸರು ಮುನ್ನೆಲೆಗೈತೆ ಸರ್. ಹೀಗಾಗಿ ಎಲ್ಲೋ ಒಂದು ಕಡೆ ಧಾರವಾಡಕ್ಕೆ ಶೆಟ್ಟರೇ ಫೈನಲ್ಲು ಅಂತ. ಅಲ್ಲ, ಅದಕ್ಕೆ ನಾನು ವೈಯಕ್ತಿಕವಾದಂಥ ಅಭ್ಯರ್ಥಿಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಓವರಾಲ್ ಪಕ್ಷ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ಬದ್ಧರಿದ್ದೀವಿ ಅಷ್ಟೇ. ಸರಿ, ಇನ್ನೊಂದು ಪ್ರಮುಖವಾಗಿ ಈ ಬಾರಿ MLA ಎಲೆಕ್ಷನ್ ಚುನಾವಣೆಗಳು ಮಾಡಿದಂಥ ಪ್ರಯೋಗವನ್ನು ಇಟ್ಕೊಂಡು ಕೆಲವು ಹಾಲಿ MP ಸದಸ್ಯರಿಗೆ ಟಿಕೆಟ್ ನೋಡಿ, ಈಗ ಹಿಂದಿನ ಅನುಭವ ಇದೆ, ಅದ್ರ ಮೇಲೆ ಕರೆಕ್ಷನ್ನು 5 ಏನೋ ಸ್ಟೇಟ್ ಇಲೆಕ್ಷನ್ ಆದವು, ಅದರಲ್ಲಿ ಕರೆಕ್ಷನ್ನು ಆಗಿದ್ದರಿಂದ ಇವತ್ತು ಉತ್ತರ ಭಾರತದ ಹಲವಾರು ರಾಜ್ಯಗಳಲ್ಲಿ, ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕ್ಲಿಯರ್ ಮೆಜಾರಿಟಿ ಬಂದದ. ಅದೇ ರೀತಿ ಅವತ್ತೇನು ಹಿಂದೆ ಕರ್ನಾಟಕ ಬಗ್ಗೆ ಏನು ಸಮಸ್ಯೆಗಳಾಗಿದ್ದವು ಅದೆಲ್ಲವನ್ನು ಸರಿ ಮಾಡುವಂಥ ಕೆಲಸ ಇವತ್ತಿನ ವರಿಷ್ಠರು. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆಗೆ.